ನಮಸ್ತೆ, ನಾನು ದೀಪಾ ನಾಗೇಶ್. ಇವತ್ತು ಬೇಸಿಗೆಗೆ ಯಾವ ರೀತಿ ಫ್ಲೋರಲ್ ಫೇಶಿಯಲ್‌ನ ನೀವು ಮನೇಲೇ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಾಧಾರಣವಾಗಿ ಬೇಸಿಗೆಯಲ್ಲಿ ನಮಗೆ ಪನ್ನೀರ್ ರೋಸ್ ಅಂತ ಸಿಗುತ್ತೆ. ಸೊ, ಈ ಪನ್ನೀರ್ ರೋಸ್‌ನ ಗುಲ್ಕನ್‌ಗೂ ಯೂಸ್ ಮಾಡ್ತಾ ಇರ್ತಾರೆ. ಮಿಲ್ಕ್ ಶೇಕ್ ಮಾಡ್ಕೊಂಡ್ರು ಕೂಡ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಜಾಸ್ತಿ ಇರುತ್ತೆ. ಇದ್ರ ಜೊತೆಗೆ ಮನೇಲೇನೆ ನೀವು ಫೇಸ್ ಪ್ಯಾಕ್ ಆ್ಯಂಡ್ ರೋಸ್ ವಾಟರ್‌ನ ಕೂಡ ಪ್ರಿಪೇರ್ ಮಾಡ್ಕೊಳ್ಬೋದು. ಸುಲಭವಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎಲ್ಲದಕ್ಕಿಂತ ಮುಂಚೆ ರೋಸ್ ವಾಟರ್ ಮಾಡೋದು ಹೇಗೆ ಅಂತ ನೋಡೋಣ. ಒಂದು 8ರಿಂದ 10 ಈ ಪನ್ನೀರ್ ರೋಸ್ ದಳಗಳನ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ 1 ಲೀಟರ್ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ತಾ ಬರಬೇಕು. ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಆಮೇಲೆ ಸ್ವಲ್ಪ ಓಪನ್ ಮಾಡಿ ಕುದಿಸೋದ್ರಿಂದ ನಿಮಗೆ ಇನ್ಸ್ಟೆಂಟಾಗಿ ರೋಸ್ ವಾಟರ್ ರೆಡಿ ಆಗುತ್ತೆ. ಇದನ್ನು ಫಿಲ್ಟರ್ ಮಾಡಿ ಇಟ್ಕೊಂಡು ಸ್ಪ್ರೇ ಬಾಟ್ಲಲ್ಲಿ ಹಾಕಿ ಚೆನ್ನಾಗಿ ಟೋನರ್ ಥರ ಸ್ಪ್ರೇ ಮಾಡಿಕೊಂಡು ಟೋನರ್ ರೀತಿ ಉಪಯೋಗಿಸೋದ್ರಿಂದ ಫೇಸ್ ತುಂಬ ಫ್ರೆಶ್ ಆಗಿ ಕೂಡ ಇರುತ್ತೆ. ಸಮ್ಮರಲ್ಲಿ ಆಗುವಂಥ ಸನ್ಬರ್ನ್ ಕೂಡ ನಾವು ಪ್ರಿವೆಂಟ್ ಮಾಡ್ತಾ ಬರ್ಬೋದು. ಇದೇ ರೋಸ್ ವಾಟರ್ನ ನಾವು ಮಿಕ್ಸಿಂಗ್ ಮೀಡಿಯಮ್ ಆಗಿ ಯಾವುದೇ ರೀತಿಯ ಫೇಸ್ ಪ್ಯಾಕ್ ಕೂಡ ಯೂಸ್ ಮಾಡ್ತಾ ಬರ್ಬೋದು. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಮನೇಲಿ ಸಿಗುವಂಥ ಕಡಲೆ ಹಿಟ್ಟಿಗೆ ಈ ರೋಸ್ ವಾಟರ್ನ ಹಾಕಿ ಸ್ವಲ್ಪ ಹನಿ ಮತ್ತು ಬಾಳೆಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ವೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಇನ್ಸ್ಟೆಂಟಾಗಿ ಆಗುತ್ತೆ. ಇನ್ನು ಫೇಸ್ ಪ್ಯಾಕ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಪನ್ನೀರ್ ರೋಸ್ನ ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಅಂದರೆ ಹಾಲು ಹಾಕಿ ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟ್ಗೆ ಸ್ವಲ್ಪ ಮಿಲ್ಕ್ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಫೇಸ್ಗೆ ನೀಟಾಗಿ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡಿಕೊಂಡು 20 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡೋದ್ರಿಂದ ಸಮ್ಮರಲ್ಲಾಗಿರುವಂಥ ಟ್ಯಾನ್ ಕೂಡ ರೆಡ್ಯೂಸ್ ಆಗುತ್ತೆ. ಜೊತೆಗೆ ಸ್ವೆಟ್ ಸ್ಮೆಲ್ ಆಗಿರುತ್ತಲ್ಲ ಅದು ಕೂಡ ರೆಡ್ಯೂಸ್ ಆಗೋದ್ರ ಜೊತೆಗೆ ಪ್ರಿಕ್ಲಿ ಹೀಟ್ ಅಂತ ಹೇಳ್ತೀವಿ, ಅಂದರೆ ಬೆವರು ಸಾಲೆ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಇನ್ನು ಸಣ್ಣ ಸಣ್ಣ ಮಕ್ಕಳಲ್ಲಿ ಕೂಡ ಇದು ಟ್ಯಾನ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆ ಥರದವ್ರಿಗೂ ಕೂಡ ಈ ರೋಸ್ ಪೆಟಲ್ಸ್ ಏನಿರುತ್ತೆ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಮಿಲ್ಕ್ ಪೌಡರ್ ಜೊತೆ ಅಥವಾ ಬಾದಾಮಿ ಪುಡಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಡಿ ಪ್ಯಾಕ್ ರೀತಿ ಅಪ್ಲೈ ಮಾಡಿಬಿಟ್ಟು 20 ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡೋದ್ರಿಂದ ತುಂಬ ಫಾಸ್ಟಾಗಿ ಟ್ಯಾನ್ ರೆಡ್ಯೂಸ್ ಆಗೋದ್ರ ಜೊತೆಗೆ ಮಕ್ಕಳಲ್ಲಿ ಕಾಣಿಸೋಂಥ ಬೆವರು ಸಾಲೆ ಏನಿರುತ್ತೆ ಅದು ಕೂಡ ತುಂಬ ಫಾಸ್ಟಾಗಿ ರೆಡ್ಯೂಸ್ ಆಗ್ತಾ ಬರುತ್ತೆ. ಇನ್ನು ಇದನ್ನೇ ನಾವು ಹೆಲ್ತ್ ಬೆನಿಫಿಟ್ಸ್ ಕೂಡ ಮಾಡ್ಕೊಳ್ತಾ ಬರ್ಬೋದು. ಹೇಗೆ ಅಂತಂದರೆ ಈ ರೋಸ್ ಪೆಟಲ್ಸ್ ಅಂದರೆ ಪನ್ನೀರ್ ರೋಸ್ ಪೆಟಲ್ಸ್ ಇರುತ್ತಲ್ಲ, ಒಂದು 8ರಿಂದ 10 ಹೂವಿನ ಪೆಟಲ್ಸ್ಗಳನ್ನ ತಗೊಂಡು ಒಂದು ಬಾಳೆಹಣ್ಣು ಜೊತೆಗೆ ಒಂದು 50 ml ಅಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ ಇದನ್ನು ದಿನನಿತ್ಯ ನಾವು ಸೇವಿಸೋದ್ರಿಂದ ಬಾಡಿ ಕೂಡ ಕೂಲ್ ಆಗಿರುತ್ತೆ. ಎಕ್ಸಸ್ ಆಫ್ ಹೀಟಿಂದ ಬರುವಂಥ ಪಿಂಪಲ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಇನ್ನು ಯಾರೆಲ್ಲ ಜಿಮ್ಗೆ ಹೋಗ್ತಿರ್ತಾರೆ ಅವರು ಯಾವುದೋ ಪ್ರೋಟೀನ್ ಶೇಕನ್ನು ಕುಡಿಯೋ ಬದಲಿಗೆ ಇದೇ ರೀತಿ ತೆಂಗಿನಕಾಯಿ ಹಾಲು, ಸ್ವಲ್ಪ ರೋಸ್ ಪೆಟಲ್ಸ್, ಅದಕ್ಕೆ ಒಂದು ಸ್ವಲ್ಪ ಬಾದಾಮಿ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಲ್ಕ್ ಶೇಕ್ ರೀತಿ ಮಾಡಿಕೊಂಡು ಸೇವಿಸೋದ್ರಿಂದ ತುಂಬ ಹೀಟ್ ಆಗುವಂಥದ್ದು ರೆಡ್ಯೂಸ್ ಆಗ್ತಾ ಬರುತ್ತೆ. ಕಣ್ಣುರಿ ಆಗೋದು, ನೆತ್ತಿಯೆಲ್ಲ ಬಿಸಿ ಆಗೋದು, ಈ ಥರ ಎಲ್ಲ ಸಮಸ್ಯೆಗಳನ್ನ ನಾವು ರೆಡ್ಯೂಸ್ ಮಾಡ್ತಾ ಬರ್ಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಬೇಸಿಗೆಯಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಆ್ಯಂಡ್ ಬ್ಯೂಟಿ ಬೆನಿಫಿಟ್ಸ್ ಇರುವಂಥ ಈ ಪನ್ನೀರ್ ರೋಸ್ಗಳನ್ನ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ. ಇದೇ ಥರನೇ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ಹೆಲ್ತ್ ಬೆನಿಫಿಟ್ಸ್ ಆ್ಯಂಡ್ ಬ್ಯೂಟಿ ಬೆನಿಫಿಟ್ಸ್ ನೀವು ಮಾಡ್ಕೊಳ್ಬೇಕಾ? ಹಾಗಾದರೆ ಫಾಲೋ ಮಾಡ್ತಾ ಇರಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್.